ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಟೈಮ್ 5:15 ಅನಿಸುತ್ತೆ. ಎದ್ದು ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಷ್ಟ ಮಾಸ್ಕ್ ಡಿಫ್ರೆಂಟ್ ಕೇಳಿಸ್ತಿರುತ್ತಂತ್ಯ. ಮಾಸ್ಕ್ ಹಾಕೊಂಡಿದ್ದೀರಾ? ಆ್ಯಕ್ಚುಲಿ ನಾನು ಅಲ್ಲಿ ಗೇಟ್ ಆಗೈತೆ ಅಂತೇಳಿ ಇದನ್ನೆಲ್ಲ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ. ಬಿಕಾಸ್ ಅಲ್ಲ ಗೈಸ್, ಸೊ ಬೈ ಹೋಗತ್ಲು ಕಣಿ. ಕತ್ತೈತಿ. ಅಯ್ಯೋ ದೇವ್ರೆ, ಬೊಗಳು ಕಣಿ. ನಾಯಿಗಳೆಲ್ಲ ನಿನಗೆ ಇಷ್ಟ ಅಲ್ವಾ? ನಾಯಿಗಳಂದ್ರೆ ಇಷ್ಟ, ಬೊಗಳದಂದ್ರೆ ಇಷ್ಟ ಇಲ್ಲ. ಭಯ ಆಗ್ತೈತೆ ಗೈಸ್. ಗೈಸ್ ಇನ್ನು 4-5 ನಿಮಿಷಕ್ಕೆ ಜನ ಬಂದ್ಬಿಡ್ತಾರಂತೆ. ಏನು ಹೇಳ್ತಾಳೋ, ಒಬ್ರು ಜನನೂ ಓಡಾಡ್ತಿಲ್ಲ ಇಲ್ಲಿ. ಅದೊಂದು ಗಾಡಿ ಬಂತು. ಟ್ರಿಪ್ಪಿಗೆ ಹೋಗ್ತಾ ಇರೋ ಫೀಲ್ ಬರ್ತೈತೆ. ಆದ್ರೆ ಮನೆಗೆ ಹೋದ್ಮೇಲೆ ನಾನು ಟ್ರಿಪ್ ಐತೀನಿ ದೇವಸ್ಥಾನಕ್ಕೆ. ಒನ್ ಡೇ ಟ್ರಿಪ್ ಪಿಕ್ನಿಕ್. ಓಕೆ ಗಾಯ್ಸ್, ಇಲ್ಲಿದ್ದಾರೆ ಜನಗಳು, ಬೆಳಕು ಇದೆ. ಚೆನ್ನಾಗಿ ಜಾಗಿಂಗ್ ಮಾಡ್ತಾರೆ. ಅಜ್ಜಿ ತಗೊಂಡಿರೋ ವಾಕಿಂಗ್ ಆಲ್ಮೋಸ್ಟ್ ಜಾಗಿಂಗ್ ಮಾಡ್ತಿರೋದಲ್ಲ ಅವರೇ. ನಾನು ಸದ್ಯ ಇವತ್ತೇ ಅನ್ಸುತ್ತೆ 5 ಗಂಟೆಗೆ ಎದ್ದಿದ್ದು. ಸದ್ಯ ಇವತ್ತು ಒಂದೇ ಸತಿಗೆ ಎದ್ಬಿಟ್ಲು ಮಾತಾಡ್ಸಿದ ತಕ್ಷಣ. ದಿನ ಎಲ್ಲ 20 ಸತಿ ಮಾತಾಡ್ಸಿದ್ರು ನನಗೆ ನಿದ್ದೆಯಲ್ಲಿದ್ದಾಗ ಎದ್ದೇಳಕ್ಕಾಗಲ್ಲ. ಇವತ್ತು ರಾತ್ರಿನೇ ಅನ್ಕೊಂಡು ಮಲಗಿದ್ವಲ್ಲ ಬೇಗ ಹೋಗ್ಬೇಕಂತ. ಇಲ್ಲಾಂದ್ರೆ ಮಕ್ಕುಗಿತಾಳಂತ ಗೊತ್ತಿತ್ತು, ಎದ್ಬಿಟ್ಟೆ. ನಾಡಪ್ರಭು ಕೆಂಪೇಗೌಡ ಅಲ್ಲಿ ಅಮ್ಮ ಗೈಸ್, ಹತ್ತತ್ರ 1.5 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದೀವಿ. ಸಾಕಾಗಿ ಹೋದೆ ನಾನಂತೂ. ನಾವು ದಿನ ಇಲ್ಲಿ ಗಂಟ ನಡಿಲೇಬೇಕು ಗೈಸ್. ನಮ್ಮ ಟ್ರೈನಿಂಗ್ ಸೆಂಟರ್ ಇರೋದು ಈ ರೋಡಲ್ಲಿ. ಒಳಗೋದ್ರೆ ಬರುತ್ತೆ. ದಿನ ಇಷ್ಟು ದೂರ ನಡಿಬೇಕಂದ್ರೆ ಕಷ್ಟನೇ. ಈಗಲೇ ಸಣ್ಣಗಿದ್ದೀನಿ, ಎಲ್ಲ ಸಣ್ಣಗಿದೆಯಾ ಅಂತಾರೆ. ಇನ್ನೂ ಸಣ್ಣಗಾಗೋಗಿದೆ ಗಸ್. ಹೊಟ್ಟೆ ಬೇರೆ ಸರಿಯಾಗಿ ಹಸಿದೈತೆ. ಇಲ್ಲಿ ಯಾವ ಹೋಟೆಲ್ ಇಲ್ಲ, ಏನೂ ಇಲ್ಲ. ಇದ್ರೂ ಓಪನೇ ಆಗಿಲ್ಲ ಇನ್ನು. ಪಾಪ ನಾಯಿ ನೋಡೆ ಗಾಯ್ಸ್. ಓಡ್ ಬಂದು ಹತ್ಕೊಂಡ್ವಿ. ಪಾಪ ಅಂಕಲ್ ಇಷ್ಟು ದೂರ ಬೇರೆ ಬಸ್ ಹತ್ತದೆ ಗಾಯ್ಸ್. ಭೂಮಿಕನೂ ಒಂದು ಬೇರೆ ಬಸ್ಸಿಗೆ. ಹೊಟ್ಟೆ ಸಕ್ಕದ ಹಸಿತೈತೆ. ನಂಗೆ ಆಗ್ತೀನಿ. 8 ಗಂಟೆ ಆಯಿತು. ಹೊಟ್ಟೆ ನೋಡಿದ್ರೆ ಸಕ್ಕತ್ತಾಗಿ ಹಸಿತೈತೆ. ಆಗ್ತಿಲ್ಲ ನನ್ನ ಕೈಲಿ. ಇನ್ನೊಂದು ಸ್ಟಾಪ್ ಹೋಗಿ ಅಲ್ಲಿಂದ ತಿಂಡಿ ತೊಗೊಂಡು ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಗಾಡ್ ನಡ್ಕೊಂಡು ಹೋಗ್ಬೇಕು ಗೈಸ್. ಎಷ್ಟೊಂದು ದೂರ ನಡ್ಕೊಂಡು ಹೋಗ್ಬೇಕು. ನನಗೆ ಈ ಬಿಸಿಲಿಗೆ ನಿದ್ದೆ ಬರ್ತೈತೆ. ಕಣ್ಣು ಹಚ್ಕೊಂಡು ಹೋಗ್ತೈತೆ. ಕಣ್ಣೆಲ್ಲ ಒಂಥರ ಊದುದಂಗೆ ಫೀಲ್ ಆಗ್ತೈತೆ. 5:15 ಅಂದರೆ ಏನು ಸುಮ್ಮನೆನಾ ಎದ್ದಿರೋದು? ನನಗೆ ನಮ್ಮ ಮನೆಯವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ನಗು ಬರ್ತೈತೆ. ಹೋಗ್ಬಿಟ್ಟು ಮಾಸ್ಕ್ ತೆಗ್ದು ನನ್ನ ಮಕ್ಕ ಅವ್ರಿಗೆ ತೋರಿಸಿ ಅವ್ರು ನನ್ನಲ್ಲಿ ನೋಡಿ ಕ್ಯಾಪ್ಚರ್ ಮಾಡ್ತೀನಿ ಅದನ್ನು. ಗೈಸ್ ಇಲ್ಲೂ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ಗೈಸ್, ಬಸ್ ಬರುತ್ತಾ ಅಂತ. ಕಿತ್ತಕ್ಕೂ ಬರ್ತಾ ಇಲ್ಲ ಇದು. ಬರ್ತಾ ಇಲ್ಲ. ಬಂತು. I love you guys. ನಾವು ಚಿಕ್ಕವರಿದ್ದಾಗ ಟ್ರೈನಿಗೆ ಬಾಯ್ ಮಾಡ್ತಾ ಇದ್ವಿ. ಕೊರೋನಾನು ಬಂದಿಲ್ಲ, ಏನೂ ಬಂದಿಲ್ಲ. ಅದು ಅಲ್ಲಿಗೆ ಏನೋ ಮಾಡಿಸ್ತಾ ಇದ್ದೀನಿ. ಇಲ್ಲ ಕಣಜಿ, ಸಂಪಿಗೆ ಹೊಡ್ಕೊಂಡು ಏಟ್ ಮಾಡ್ಕೊಂಡಿದ್ದೆ ಚಿಕ್ಕವಳಿದಾಗ. ನಿಮ್ನು ಹಾಕ್ತೀನಿ ನೋಡ್ಕೊಳ್ರಿ. ಅಯ್ಯೋ 2 ದಿನದ ಪಾಪು. ಮನೆಗೆ ಹೋಯ್ತೀನಿ. ಗಾಡಿಯಲ್ಲಿ ಬಂದ ಇಲ್ಲೇ ಹೇಳ್ಕೊಂಡೆ ಗುಂಡ ಬರ್ತಾನೆ. ಹುಡುಗಿನ ಹುಡುಗನ ಇದು? ಹುಡುಗ. ಹಾ ಏನಿದೆ ಹೋಗು. ಅಲ್ಲು ಅಲ್ಲು ಸಂಪಿಗೆ ಹೊಡ್ಕೊಂಡಂತರ ಆಗಿತ್ತಲ್ಲ. ಹೋಗು ನೀನು. ಗೈಸ್ ನಾನು ಚಿಕ್ಕವಳಿದ್ದಾಗ 2 ದಿನ ರಜೆ ಬಂದ್ರು ಬರ್ತಾ ಇದ್ದೆ ಇಲ್ಲಿಗೆ. ಇಲ್ಲಿ ದುಡ್ಡಿಕ್ಕಂತಿದ್ದೆ.
ನಮ್ಮ ಅಜ್ಜಿ ಕೊಡೋದು ಕುರ್ಕುರೆ ಎಲ್ಲ ತಂದಿಲಿಕ್ಕ ತಿಂತಿದ್ದೆ. 2 ರೂಪಾಯಿ ಕೊಟ್ರೆ ನಮ್ಮ ಮನೆಯಿಂದ ಇಲ್ಲಿ ಬರ್ಬೋದಿತ್ತು. ಏಟಾಗಿಲ್ಲ, ಅವಾಗ ಚಿಕ್ಕಡಿದಾಗ ಆಗಿರೋದು. ಅದಕ್ಕೆ ಕೊರ್ದವ್ರು ಹಿಂಗೆ ಕ್ಯಾಪ್ ಹಾಕ್ತಾರೆ, ಇಲ್ಲಿ ನೋಡು ಅಷ್ಟೇ. ಅದಕ್ಕೆ ಮಾಸ್ಕ್ ಹಾಕೊಂಡಿದೀನಿ. ಎಲ್ಲ ನೋಡ್ತಾರೆ ಒಂಥರ ಮುಜುಗರ ಆಗುತ್ತಂತ. ನಡಿ. ಈ ಕಲರ್ ಐತೆ, ಅವ್ರ ಅಮ್ಮ ಯಾಕೆ ಈ ಕಲರ್ ಐತೆ? ಆ ಕಡೆದಾ? ಓ ಸರಿ, ನಿಮ್ ಪಾಪು ನಾನು ಮಾತಾಡ್ತೆ. ಬಾಯ್ ಬಾಯ್. ಬಿಡ ಫೋನ್ ಬಿಡು. ನೋಡಿ ಗೈಸ್, ನನ್ನ ಕರ್ಕೊಂಡು ಹೋಗಕ್ ಬಂದವನಿ ಡ್ರೈವರ್. ಮರಿ ನನ್ ಮಾಸ್ಕ್ ಹಾಕೊಂಡಿದ್ದೀನಿ ನೋಡ್ದಾ? ನನ್ ಮಕ್ಕ ನೋಡ್ಬೇಕು ನೀನ್, ಸಕ್ಕತ್ತಾಗೈತೆ ನೋಡಿ ಅಂತ. ನಡಿ ಮನೆ ಊದ್ಕೊಂಡ್ರೆ ಏನು ಆಗಿಲ್ಲ, ನೋಡ್ಸ್ತೀನಿ ನಡಿ. ಏನ್ ಕಳ್ತಾವ್ ಗೊತ್ತಾ? ಇಲ್ಲ ಹೇಳ್ತೀನಿ, ಮನೆ ನೋಡಿಸ್ತೀನಿ ನಡಿ. ಶಾಕ್ ಆಗ್ಬಿಡ್ತೀಯ. ನಡಿ 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 ಮರಿ. ಏ ಬಿಡ. ಏನಪ್ಪ ಏನೋ ಮಾಡ್ತಾ ಇದ್ಯಾ? ಹೆಂಗ್ ನಿಲ್ಸ್ತೀಯ, ಹೆಂಗ್ ಹೇಳಿಲ್ಲ? ಅಯ್ಯೋ ನೀನು ಮಕ್ಕೆ ಬಿಡಮ್ಮ. ಕಸ್ರೆ ಆಗಿದ್ಯಾ? ಅಮ್ಮ ಬೇಬು, ಅವನಿಗೆ ಯಾಕೆ ಮೂಸ್ ನೋಡಕ್ ಹೊಜ್ಜ? ನಾನ್ ಬಂದಿರೋದಿಲ್ಲ, ನನ್ನ ನೋಡು. ನೋಡಿ ಗೈಸ್, ಕ್ಯಾರೆ ಅಂತ ಇಲ್ಲ ನನ್ನ. ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಏನ್ ಮಾಡ್ತಿದ್ಯಾ? ಗೈಸ್, ಇವಾಗ ನಾನು ಮಾಸ್ಕ್ ರಿಮೂವ್ ಮಾಡಿ ಎಲ್ಲರಿಗೂ ದರ್ಶನ ಕೊಡ್ತಿದ್ದೀನಿ. ಹೆಂಗೈತೆ? ಚೆನ್ನಾಗ್ ಕಾಣ್ತಿದ್ದೀನಾ? ಚೆನ್ನಾಗಿಲ್ವಾ? ಹೆಂಗಾಯ್ತಾ? ನೋಡ ಕ್ಲೀನಾಗಿ ಹಂಚಿರೋ. ಲೈಫ್ ಲಾಂಗ್ ಹಿಂಗೆ ಇದ್ರೆ ಯಾರು ಮೂಸಲ್ಲ ನನ್ನ. ಅಜ್ಜಿ ಅಜ್ಜಿ ಈ ಹೆಂಗೈತೆ ನೋಡಜ್ಜಿ ಕ್ಲೀನಾಗಿ. ರಾತ್ರಿ ಫೋನಾಗೆ ನೋಡ್ತೀನಿ ನಿನ್ನಲ್ಲೂ ನಿನ್ನಲ್ಗೆ. ಈ ಮಾಡು ನೀನು. ಅಯ್ಯೋ ಯಾವ್ದು ಈ ಮಾಡ್ತೀವಿ, ಹೋಗಿ ನನಗೆ ಅಳ್ಳಾಡಕ. ಯಾಕೆ? ಮೈ ಕೈ ಎಲ್ಲ ಹಿಡ್ಕೊಂಬಿಟ್ಟು ಮಂಗೆ ಕೈ ಕಾಲಲ್ಲ. ತಲೆನೋವು ಮನೆ ಹಾಳಾಗ ಅಂತೀವಿ ಗಾಯ್ಸ್. 5:30 ಬಿಟ್ಟಿದ್ದಕ್ಕೆ 9 ಗಂಟೆಗೆ ಬಂದು ತಿಂಡಿ ತಿಂತಾ ಇದ್ದೀನಿ. 5:30 ಹೊಟ್ಟೆ ಒಂದು 9 ಗಂಟೆ ತನಕ ತಡ್ಕೊಂಡು ಈಗ ತಿಂತಾ ಇದ್ದೀನಿ ಗೈಸ್. ಅಮ್ಮ ಹೆಂಗೈತೆ? ಚೆನ್ನಾಗಿ ಕಾಣ್ತಿದ್ದೀನಿ ತಾನೆ? ಹಿಂಗೆ ಇರಲ್ಲ ಜೀವನ ಪೂರ್ತಿ. ನಮ್ಮ ತಾತ ಚೆನ್ನಾಗಿಲ್ಲ ಅಂತು. ನಮ್ಮಪ್ಪ ವಿಡಿಯೋ ಕಾಲಲ್ಲೇ ಫುಲ್ ನಕ್ ಇಕ್ತಿತ್ತು. ಇನ್ನೇನದು ಕಲ್ತಾರನೇ ಆಗ್ತಾರ ಬಿಡು, ಏನಾಗಿಲ್ಲ. ಕರಿಯ ಬಾರ ಬಂದಾಗ ಗಾಯ್ಸ್ ನಾನು ಬಂದಿದ್ದೀನಿ ಅಂತ. ಬಾರೆ ಬಾರೆ ಬಂಗಾರೆ, ನನ್ನಮ್ಮ ಬಾರೆ. ಎಲ್ಲ ಹೋಗಿದೆ ಬಾ ಬಂದ ಕಟ್ಬಿಡ್ತೀನಿ. ಬಾರೆ ಇಲ್ಲಿ ಕಟ್ತೀನಿ, ಬಾರೆ ಕೂಚಳಮ್ಮ, ಕಟ್ತೀನಿ ಕೂಚಳು. ಕಟ್ಬಿಟ್ವಿ ನಾವು. ಇವ್ರಿಬ್ರನ್ನ ಬಿಡ್ತೀವಿ, ಇವನ್ನ ಕಟ್ತೀವಿ. ಯಾಕೆ ಗೊತ್ತಾ? ಕೋಳಿ ತಿಂತಾನೆ ಬಡ್ಡಿ ಮಗ. ಕೋಳಿ ತಿಂತಾನೆ. ಚಿಕನ್ ಕೊಡೆ ಜಾನ್. ಅಮ್ಮ ಗುಡ್ ಬಾಯ್. ರಾತ್ರಿ ಬಿಡ್ತೀವ, ತಿರ್ಗಕ್ಕೆ ಹೋಗ್ಬಿಡ್ತಾನೆ. ಎಷ್ಟೊತ್ತಾದ್ರೂ ಮನೆಗೆ ಬರಲ್ಲ. ಆಮೇಲೆ ಇವನಿಗೆ ಹೊಟ್ಟೆ ಉರಿತೈತೆ. ಅವನ್ನ ಮಾತಾಡಿಸ್ತಿದ್ದೀನಿ ಅಂತ. ಹೊಟ್ಟೆ ಉರಿ ಏನಮ್ಮ? ಬಾಯಿ ಮುಚ್ಚಮ್ಮ, ಬಾಯಿ ಮುಚ್ಚು. ಇವನಂತೂ ಗಲೀಜ್ ಎದ್ದೋಗೋನಪ್ಪ. ಗಾಯ್ಸ್, ಇವಾಗ ನಾನು ನಮ್ಮ ಅಜ್ಜಿ ಜೊತೆ ಹೂವು ಕಟ್ಟಕ್ಕೆ ಪ್ರಾರಂಭ ಮಾಡ್ತೀನಿ. ಅಲ್ಲಿ ಹೆಂಗೈತೆ ನೋಡು. ಹಿಂಗೆ ಎದ್ದಿದ್ರೆ ನಾನು ಚೆನ್ನಾಗಿರ್ತಿತ್ತವ.
ಬರಲ್ಲ ಅಂತೈತಿ ಗೊತ್ತಿಲ್ಲ. ನಾನು ರೆಡಿ ಆಗೋಂದೆ ಸ್ನಾನ ಮಾಡ್ಕೊಂಡು ಬರಲ್ಲ ಅಂತ. ಹೋಗ್ ಬೇಗ ಸ್ನಾನ ಮಾಡ್ಕೊಂಬಾ. ಸ್ನಾನ ಮಾಡ್ಕೊಂಡು ರೆಡಿ ಇಲ್ಲ ಬೇಡ ನನಗೆ. ಆಯ್ತು ಗೈಸ್, ಪೂಜೆ ಮಾಡಿದೆ. ನಿಮಗೂ ಎಲ್ಲರಿಗೂ ಅನ್ಸಾಯ್ತಾ ನಾನು ಅಲ್ಲಿ ಏನಾಗೈತೆ ಅಂತ ನೋಡ್ಬೇಕಂತ? ಬೇಡ ಸುಮ್ಮನಿರಿ ಗೈಸ್, ಆಮೇಲೆ ನೀವೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರ. ನಾನು ತೋರಿಸ್ಬಿಟ್ರೆ ನಂಗೆ ಅದಕ್ಕೆ ತೋರಿಸಲ್ಲ. ಓಹೋ ನೋಡ್ರ ಸಖತ್ತಾಗೈತೆ ಕಣ ಸೀರೆ. ಅಂದಿನ ನಾನು ಇಟ್ಕೊಂಡು ರೀಲ್ಸ್ ಮಾಡ್ತೀನಿ ಗೈಸ್ ಇದ್ರನ್ನ. ನನಗೆ ಮಿರರ್ ಮುಂದೆ ಮಾತಾಡೋಕ್ಕೂ ಮುಚ್ಕೊಂಡು ಮಾತಾಡೋ ಪರಿಸ್ಥಿತಿ ಬಂದ್ಬಿಡೈತಿ. ಇನ್ನು 5 ದಿನ ಅಷ್ಟೇ, ಆಮೇಲೆ ನಡ್ಕೊಳ್ಳಿ ಮಾತಾಡ್ತೀನಿ. ಔಟ್ಫಿಟ್ ಓಕೆ. ಯಾಕಣ್ಣ ಹೊಡೆದಿದ್ದ? ಏ ಬಾರ ಬೇಬಿ ಬೈಲಿ. ಯಾಕೆ ಇಷ್ಟ ದಿನ ಭಯ? ನೋಡು 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 ಮಾತಾಡ. ಯಾಕೆ ಹಿಂಗಾಡ್ತಿ ಇವತ್ತು? ಯಾಕೆ ಅಮ್ಮ ಪಕ್ಕ ಏನೋ ಮಾಡೈತಮ್ಮ ರಾಜೇಂದ್ರಣ್ಣ. ಬಾರಾಯ್ತ ಯಾಕಮ್ಮ ಬುಗ್ಳಿತಾರ ಹಂಗೆ ಗೊತ್ತು ತಾನೆ. ಹೊಸ ಶರ್ಟ್ ಬೇರೆ ಹಾಕೊಂಡಿವನು, ಚಪ್ಪರ್ ತರ ಅವನೇ. ಏನಿಲ್ಲ ಬಿಡು. ಓಹೋ ಹೋ 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 ಮಿಗ್ ಗೊತ್ತೇ ಇಲ್ಲ. ನಮ್ಮಮ್ಮ ನೋಡಿ ಗೈಸ್ ಇದು ಹಾಕೊಬೇಕಂತ ನಾನು ಈ ಬ್ಯಾಗ್ನ. ಕ್ರಿಂಜ್. ದುಡ್ಡೆಲ್ಲ ಇಕ್ಕೊಂಡು ನಾನೇ ಕ್ಯಾಶಿಯರ್ ಇವತ್ತು. ನೋಡಿ ಗೈಸ್ ನಮ್ಮ ತಾತ ಬತ್ತಾಯಿಲ್ಲ ಅಂತ ದುಡ್ಡು ಕೊಡ್ತಾ ಇತ್ತು ದೇವ್ರ. ಇರ್ಲಿ ಮಡಿಕ ನೋಡಿ ಇಲ್ಲಿ ಕ್ಯಾಶ್ ತುಂಬ್ಕೊಂಡಿದ್ದೀನಿ, ಕ್ಯಾಶಿಯರ್ ನಾನೇ. ಬಾ ಅಂದ್ರೆ ನಮ್ಮ ತಾತಂಗೆ ಬರೋದೇ ಇಲ್ಲ, ದೇವಸ್ಥಾನಕ್ಕೆ ಬರೋಕ್ಕೂ ಆ ಹ್ಞೂ ಸರಿ. ದೇವ್ರೆ ಒಳ್ಳೇದು ಮಾಡಪ್ಪ. ಎಲ್ಲಿ ತಾತಂತೂ ನಿಲ್ಸು ಬಾ ಹೇಳೋಣ. ನಿನ್ನಂತ ಕೆಡ್ಬುದಿ ನಾಯಿಗಳೇ ನಮ್ಮನೆ ಕಾವಲುಗಾರರು. ಅಪ್ಪ ಬಾಯ್. ಹುಷಾರು ಮನೆ ತವ ಬಾಯ್. ಹಿಂಗೆ ಹೋಗ್ಬೇಕು ತಾನೆ. ಇಡೀ ಏಷ್ಯಾದಲ್ಲೇನೆ ಲೈಕ್ ಒಂದೇ ಒಂದು ಏಕಶಿಲಾ ಬೆಟ್ಟ ಅಂದ್ರೆ ಇದೆ, ಮಧುಗಿರಿ ಬೆಟ್ಟ. ಅಂದ್ರೆ ಒಂದೇ ಕಲ್ಲು. ಅಷ್ಟೇ. ಕೋರ್ಟ್. ಏನ್ ಕೋರ್ಟ್ ಅದು? ಕೋರ್ಟ್, ಮಧುಗಿರಿ ಕೋರ್ಟ್. ಗಾಡಿಲಿ ಹೋಗ್ತಿದ್ವಂತೆ ಗೈಸ್ ನಾವು. ಎಷ್ಟು ವರ್ಷ ಗಾಡಿಲಿ ಹೋಗಿರೋದು? 1-2 ವರ್ಷ ಅಲ್ಲ. ಅವಾಗಿನ್ನ ರೋಡ್ ಜಲ್ಲಿಕಲ್ ರೋಡ್ ಅಂತೆ. ನಾನು ನಮ್ಮಮ್ಮಂಗೆ ಗಾಡಿಲಿ ಹೋಯ್ತಾ ಇದ್ರ ಅಂತ ನೀನು ಬರೀವಿ ಅಂತಿ. ನಾನು ಹೋಯ್ತಿದ್ದೆ ಅಂತ ಗಾಡಿಯಲ್ಲಿ ಚಿಕ್ಕೊಂಡಿದ್ದೆ. 4 ಜನನು ಯವ್ವ 4 ಜನ ಒಂದು ಗಾಡಿಯಲ್ಲಿ ಅಷ್ಟು ದೂರ. ಅಪ್ಪ ಎಷ್ಟು ಕಿಲೋಮೀಟರ್ ಆಗ್ಬೋದಪ್ಪ ಮನೆಯಿಂದ? ಹಾ ಎಷ್ಟು ಕಿಲೋಮೀಟ್ರು? 50-60 ಕಿಲೋಮೀಟರ್ ಆಗುತ್ತೆ. ಗಿಡ ಎಲ್ಲಾದ್ರೂ ಬಿಡೋಣ ಅಂತ ಆಗ್ಲೇ ಪಾರಿಜಾತ ಗಿಡ ಕಿತ್ಕೊಂಡು ಬರ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು ಗೈಸ್. ಇವಾಗ ಓಡ್ತೀವಿ ಮನೆಗೆ, ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಬೈ ದ ವೇ, ಆನ್ ದ ವೇ, ನಾಟ್ ಬೈ ದ ವೇ, ಆನ್ ದ ವೇ.
ಉಡುಪಿ ಗ್ರ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಉಡುಪಿ ಗ್ರ್ಯಾಂಡಿಗೆ ನಮ್ಮ ಅಣ್ಣಂದು ಅನ್ನ ಸಾರಂತೂ ಬರಲೇ ಇಲ್ಲ. ನಾಳೆ ಕೊಡ್ತಾರೆ ಅನ್ಸುತ್ತೆ. ಗೈಸ್ ಫಸ್ಟ್ ಟೈಮ್ ಫ್ಯಾಮಿಲಿಯಿಂದ ಹೋಟೆಲ್ಗೆ ಹೋಗಿದ್ದಿದ್ದು ಅಂದ್ರೆ ಇದೇ ಫಸ್ಟ್ ಟೈಮ್. ನಮ್ಮಮ್ಮಗೆ ಹೆಂಗ್ ಫೀಲ್ ಆಗ್ತೈತೆ ಕೇಳೋಣ. ಅಮ್ಮ ಹೆಂಗ ಅನ್ಸ್ತಾಯ್ತಮ್ಮ? ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ಹೋಟೆಲ್ಗೆ ಹೋಗಿದ್ವಲ್ಲ, ಎಷ್ಟು ಖುಷಿ ಆಗ್ತೈತೆ. ಏಯ್ ಏನು ಮರಿ ಅಜ್ಜಿ, ಹೆಂಗ್ ನಿಂಗೂ ಖುಷಿ ಆಯ್ತಾಯ್ತಾ? ನಮ್ಮ ಅಜ್ಜಿಗೆ ಬೆಳಕಾಳು ಆಗ್ತೈತಂತೆ. ನಮ್ಮ ಅಪ್ಪಂಗೆ. ಅಪ್ಪ ನಿನಗೆ? ನೀನು ನಿಮ್ಮ ಅಮ್ಮ ಹೋಗೋದ್ ನೀನು ನಿನ್ನ ಹೆಂಡ್ರು ಹೋಗೋದ್ ಬೇರೆ. ಫ್ಯಾಮಿಲಿ ಖುಷಿ ಆಗ್ತೈತಾ? ಎಲ್ಲಡ್ಕೆ ಕಣ ಬಿಸಿ ಅಲ್ಲವ್ರ. ಅಮ್ಮ ನಂಗೆ ಒಂಚೂರ ಕೊಡಮ್ಮ. ಏನು ಹಿಂಗೆ ಅನ್ಸೈತೆ ಮರಿ? ಗುಡ್ ಫೀಲ್. ನಮ್ಮ ಅಣ್ಣ ಒಂದು ಡೈಲಾಗ್ ಹೇಳ್ದೆ ಗೈಸ್. ಏನು ಗೊತ್ತಾ, ಊಟ ಎಲ್ಲ ಆಯಿತು, ಸೋಡಾ ತಗೋಬೇಕಿತ್ತು. ಈ ಕಡೆಗೆ ಸೋಡಾ ತಗೊಬೇಕಿತ್ತು. ಅಮ್ಮಗ ಹೇಳ್ತಾ ಇದ್ದ, ಮತ್ತಿನ್ ಯಾವಾಗ ಕರ್ಕೊಂಬರುತ್ತೋ ಹೆಂಗೋ ಸೋಡಾ ತಗೊಂಡ್ಬಿಡ್ತೀನಿ ಅಂತ ತಗೊಂತ ಇದ್ದ. ನಮಗೂ ತುಂಬ ಖುಷಿ ಆಯ್ತು. ತುಂಬ ಅಂದರೆ ತುಂಬ. ಹಂಗೆ ಒಂದು ರೌಂಡ್ ಅಜ್ಜಿ ಮನೆ ವಿಸಿಟ್. ನಿಮ್ಮೂರಾಗ ಮಳೆ ಉಯ್ದಿತ್ತಾ? ಹ್ಞೂ ನೋಡಿ, ಇವತ್ತು ನಾನು ಬಂದಿದ್ದೀನಿ ಅಂತ ಉಯ್ತಾಯ್ತು ಒಂಚೂರು ತಾನೇ. ನೀವು ನೋಡು, ಮೋಡ ಆಗಿ ಚೂರು ಮಳೆ ಬಂತಲ್ಲ. ನಾನು ಬಂದರೆ ಹಂಗೆ ನೋಡು, ನಿಮ್ಮೂರಲ್ಲಿ ನಾನು ಬಂದಿದ್ದೀನಿ ಅಂತ ಮಳೆ ಬತ್ತೈತೆ. ಬರುತ್ತೆ ಹೇಳು, ನಾನು ಬಂದಿದ್ದೀನಲ್ಲ. ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ, ತೋಟ ಕೊಯ್ತಾ ಇದ್ದೀವಿ. ಕೈ ವಾವ್ ವಾವ್ ಸಖತ್. ಪ್ರತಿಯೊಂದಕ್ಕೂ ಇದು ಪ್ರತಿಯೊಂದಕ್ಕೂ ಏ ಬತ್ಕೈತೆ ಸತ್ತೋಗೈತಾ? ಸತ್ತೋಗೈತೆ. ಏ ಸತ್ತೋಗ್ಬಿಟ್ಟಿದ್ಯಾ? ನಮ್ಮಮ್ಮ ಈ ಗಿಡನೂ ಆಗ್ಲೇ ಕಿತ್ಕಂತು. ಏಯ್ ಹಾಯ್ ಬಾಯ್. ಓ ಇಲ್ಲರಿಗೆ ಗಿಡ ನಮ್ಮಮ್ಮ ಕಿತ್ಕೊಂಡಿರೋದಿದ್ದು. ಹೌದೇ? ನೀನ್ ತಂದಿದ್ದ? ಗೈಸ್ ಇವಳೆ ಎಲ್ಲೋದ್ರು ಗಿಡ. ಈಗಾಗಲೇ 3 ಗಿಡ ಇವತ್ತಿ. ಬಾಯ್ ಬಾಯ್ ಚಿನ್ನಿ. ರಾತ್ರಿ ಆಗೈತೆ ವಾಪಸ್ ಹೋಗುವಾಗ. ನಮ್ಮೂರಲ್ಲೂ ಮಳೆ ಇರ್ಲಿಲ್ಲ, ನಾನು ಬಂದೆ, ಮಳೆನೂ ಬಂತು. ವಾವ್. ಹೇಳ್ಬಿಟ್ಲು ಅವಾಗ್ಲಿಂದ ಸಣ್ಣ ಸಣ್ಣ ಗೊತ್ತಾನೆ ಇತ್ತು. ಬಟ್ ನಮ್ಮೂರಲ್ಲಿ ಅನಿತಿರ್ಲಿಲ್ಲ ಗೈಸ್. ಸುಳ್ಳು ಹೇಳ್ಬೇಡ ನೀನು, ಬರೀ ಸುಳ್ಳು ಹೇಳ್ತಾನೆ ಅವನು. ಇಂಥ ಗಂಟ ಬತ್ತಿರ್ಲಿಲ್ಲ, ನಾನು ಬಂದಿದ ತಕ್ಷಣ ಬಂತು ನೋಡ್ರಿ. ನಾನು ಎಲ್ಲ ಐತೆ, ನಾನು ಮಳೆ ಬತ್ತಾ ಇರುತ್ತೆ. ಬೆಂಗಳೂರಲ್ಲಿ ನಾನು ಹೋಗಿದ್ದಿನೇ ಹೋಯ್ತು. ಬೆಂಗಳೂರಿಗೆ ಮನೆಯೆಲ್ಲ ಬಿದ್ದೋಗಿದ್ದು. ಟಿವಿ ಹಾಕಣಕ್ ಬರ್ಲಿಲ್ವೇನಪ್ಪ? ಟಿವಿ ಹಾಕಣಕ್ ಬರ್ಲಿಲ್ವಾ? ಅಯ್ಯೋ ಪಾಪ ಗೈಸ್ ಅಂತ. ಹೌದಾ? ಬೀಗ ಯಾರು ಹಾಕಿದ್ರು? 7 ಕಾಲು. ನೀನೇ ಹಾಕಿದ್ದ? ನಮ್ ತಾತ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ನಾವಿಲ್ಲ ಅಂತ. ಬೇಜಾರಾಗಿದ್ದಪ್ಪ ಒಬ್ನೇ ಅಂತ. ಇಷ್ಟೊತ್ತಾಗ್ಬಿಡ್ತೀವಿ. ನಾನು ಹೇಳ್ದೆ ಬಾ ಅಂತ. ಅದೇ ಹೋಗ್ಬಿಟ್ಟು ಪಾಡಾಗಿತ್ತು. ಅದೇ ಕೋಳಿ ಬೇಡ, ಇನ್ನೊಂದು ಬೇಡ, ಮನೇನು ಬೇಡ. ಇದು ಯಾವ್ದೋ ಚೆನ್ನಾಗಿ ಸರ ಕೊಡ ಇಲ್ಲಿ. ನಾನು ಕರುಂಗಾಲಿ ಮಾಲೆ. ಏನ್ ಮಾಲೆ? ಕರುಂಗಾಲಿ ಮಾಲೆ ಅಂದ್ರೆ ಅದು ಡಿವೈನ್ ಪವರ್. ಅದು ನಮ್ಮ ಬ್ರೋ ಕೊಟ್ಟಿರೋದು. ಅದು ನಮ್ಮ ಬ್ರೋ ಕೊಟ್ಟಿರೋದು. ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ನೋಡಿ ಖುಷಿ ಪಡಿ. ಇವಳನ್ನ ಸಬ್ಸ್ಕ್ರೈಬ್ ಮಾಡಬೇಡಿ, ಮಾಡ್ಕೊಳ್ಳಿ. ಇಂಥ ಜನ ಗೈಸ್, ನೀವು ಇಂಥ ಜನ ತುಳಿಯೋರು ಇದ್ದಾಗ ಎತ್ತೋರು ತುಂಬಾ ಜನ ಇರ್ತಾರಂತೆ ಗೈಸ್. ಮಾಡಿ ನನ್ನ ಮೇಲೆ ಎತ್ತಿ. ಸಾಕ, ಇನ್ನ ಮೇಲೆ ಎತ್ತಬೇಕಾ? ಬೈ ಗೈಸ್.